ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ನಮ್ಮ ಲಯನ್ಸ್ ಕ್ಲಬ್ ಸುಮಾರು ಇಡೀ ಪ್ರಪಂಚದಾದ್ಯಂತ ಇದೆ. ಆದರೆ ನಾವು ಇದರಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡಲ್ಲ. ನಾವು ಸ್ವಂತ ಇದರಿಂದ ನಮ್ಮ ಕೈಲಾದಂತಹ ಜನ ಸೇವೆಯನ್ನು ಮಾಡಲಿಕ್ಕೆ ಯಾವಾಗಲೂ ಬದ್ಧರಾಗಿರ್ತೀವಿ. ಹಾಗೂ ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟರೆ ನಾವು ನಮ್ಮ ಕೈಲಾದಂತಹ ಒಂದು ಸಹಾಯವನ್ನು ಮಾಡಲಿಕ್ಕೆ ಸದಾ ಸಿದ್ಧವಾಗಿರ್ತೇವೆ. ದೋಣಿಯಲ್ಲಿ ಗ್ರಾಮಸ್ಥರಿಗೂ ಹಾಗೂ ನನ್ನ ಚಿಣ್ಣರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ನಮ್ಮ ಶಾಲೆ, ನಮ್ಮ ಮನೆ, ನಮ್ಮ ಪರಿಸರ ಇವುಗಳನ್ನ ನಾವು ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ನಾವು ಬಯಸಬೇಕು ಮತ್ತು ಅದಕ್ಕೆ ನಾವು ಮುಂದಾಗಬೇಕು. ನೆಕ್ಸ್ಟ್ ಜನರೇಷನ್ ಅಂತ ನಾವು ಏನ್ ಹೇಳ್ತೀವಿ, ಈ ಜನರೇಷನ್ ಇಂದ ಇದು ಪ್ರಾರಂಭ ಆದ ಮುಂದಿನ ಹಂತದಲ್ಲಿ ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ ಆಗೋದ್ರಲ್ಲಿ ಅದು ಮುಂದಾಗುತ್ತೆ. ಅವರು ಮನಸ್ಸಲ್ಲಿ ಅದು ಅನ್ಕೊಂಡಿದ್ರು, ಹೋಗಿಬಾರ್ದು, ಇಲ್ಲಿ ನಾವು ಶೌಚವನ್ನು ಮಾಡಬಾರ್ದು, ಸೊ ಇಲ್ಲಿ ನಾವು ಕಸವನ್ನು ಹಾಕಬಾರ್ದು, ಅಲ್ಲಿದ್ರೆ ಅದನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕಬೇಕು. ನಾವು ನೋಡಿದ್ರೆ ನಮಗೆ ನಿಜಕ್ಕೂ ಕೂಡ ಮನಸ್ಸು ಬರಲಿಲ್ಲ. ಸೊ ಹಂಗಾಗಿ ಸ್ವಚ್ಛತೆ ನಮ್ಮ ಗ್ರಾಮದಿಂದ, ನಮ್ಮ ಮನೆಯಿಂದ, ನಮ್ಮ ಶಾಲೆಯಿಂದ ಪ್ರಾರಂಭ ಆಗಲಿ ಅಂತ ಒಂದು ಸಂದೇಶ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸರ್ಕಾರಿ ಶಾಲೆಯನ್ನ ತಿರುಗಿ ನೋಡಿದಂತ ಪರಿಸ್ಥಿತಿ ನಮ್ಮ ಪೇರೆಂಟ್ಸ್ಗಳಿಗೆ ಬಂದಿದೆ. ಪೇರೆಂಟ್ಸ್ಗಳಿಗೆ ತಪ್ಪಿಲ್ಲ, ತಪ್ಪು ಯಾರಿಗೆ ಅಂತ ಹೇಳಬಹುದು ತಪ್ಪಂತ. ಮಕ್ಕಳ ಭವಿಷ್ಯನ ತಂದೆ ತಾಯಿಗಳು ರೂಪಿಸೋದು ಅವ್ರ ಕರ್ತವ್ಯ. ಹಾಗಾಗಿ ಅವರು ಉನ್ನತ ಶಿಕ್ಷಣಕ್ಕೋಸ್ಕರ ಅವ್ರು ಹೋಗ್ತಾರೆ, ಅವ್ರಿಗೆ ತಪ್ಪೇನಿಲ್ಲ. ಆದ್ರೆ ನಮ್ಮಲ್ಲೇ ಇರ್ತಕ್ಕಂಥದ್ದನ್ನ ಉನ್ನತವಾಗಿ ಮಾಡಿಕೊಂಡು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತೇಳಿ ಎಲ್ಲರೂ ಸೇರ್ಕೊಂಡ್ರೆ ಅಸಾಧ್ಯವಾದದ್ದೇನಿಲ್ಲ. ಅದಕ್ಕೆ ಕಾರಣ ಈ ಶಾಲೆಗೆ ಯಾರ ಹೋಗಿ ಏನಾದ್ರು ಸಹಕಾರ ಕೇಳಿದ್ರೆ ಯಾರು ಕೂಡ ಇಲ್ಲ ಅಂದಿಲ್ಲ. ಅದಕ್ಕೆ ಕಾರಣ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಎಲ್ಲರೂ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ. ಉಸಿರಿರುವ ತನಕ ನೀ ಭಾರತೀಯನೆಂದು ಬೀರು, ಕೊನೆ ಉಸಿರೆಳೆವಾಗಲು ವಂದೇ ಮಾತರಂ ಎಂದು ಕೂಗು, ವಂದೇ